ನಮಸ್ಕಾರ ಸ್ನೇಹಿತರೆ. ಶಾಸ್ತ್ರಗಳಲ್ಲಿ ಒಂದು ಸುಂದರವಾದ ಮಾತಿದೆ. ಮಹಾಲಕ್ಷ್ಮಿ ಯಾರ ಮನೆಗೆ ಪ್ರವೇಶ ಮಾಡುತ್ತಾಳೋ ಆ ಮನೆಗೆ ಮೊದಲು ಕೆಲವು ಶುಭ ಸೂಚನೆಗಳನ್ನು ಕಳುಹಿಸುತ್ತಾಳೆ. ಅವು ಯಾವಾಗಲೂ ದೊಡ್ಡ ಅದ್ಭುತಗಳ ರೂಪದಲ್ಲಿ ಇರಬೇಕೆಂದೇನಿಲ್ಲ. ಕೆಲವೊಮ್ಮೆ ನಾವು ಪ್ರತಿದಿನ ನೋಡುವ ಸಾಮಾನ್ಯ ಘಟನೆಗಳಲ್ಲಿಯೇ ಅಡಗಿರುತ್ತವೆ. ಆದರೆ ಅವುಗಳ ಅರ್ಥವನ್ನು ತಿಳಿದವರು ಮಾತ್ರ ಅವುಗಳನ್ನು ಗುರುತಿಸುತ್ತಾರೆ. ಸ್ನೇಹಿತರೆ, ಇಂದು ನಾವು ಹೇಳಲಿರುವ 7 ಶುಭ ಸಂಕೇತಗಳಲ್ಲಿ ಒಂದಾದರೂ ನಿಮ್ಮ ಮನೆಯಲ್ಲಿ ಕಾಣಿಸಿಕೊಂಡಿದ್ದರೆ ಅನೇಕ ಸಂಪ್ರದಾಯಗಳಲ್ಲಿ ಅದನ್ನು ಮಹಾಲಕ್ಷ್ಮಿಯ ಕೃಪೆಯ ಶುಭ ಸೂಚನೆ ಎಂದು ನಂಬಲಾಗುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ 7ನೇ ಸಂಕೇತವನ್ನು ಕೇಳಿದ ಮೇಲೆ ನಿಮ್ಮ ಮನೆಯಲ್ಲಿಯೂ ಈ ಘಟನೆ ನಡೆದಿದೆಯೇ ಎಂದು ನೀವೇ ಯೋಚಿಸಲು ಶುರು ಮಾಡುತ್ತೀರಿ. ಆದರೆ ಅದಕ್ಕೂ ಮುಂಚೆ ಮಹಾಲಕ್ಷ್ಮಿ ಮತ್ತು ಶ್ರೀಮನ್ನಾರಾಯಣರ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಬಯಸಿದರೆ ಕಾಮೆಂಟ್ನಲ್ಲಿ ಓಂ ಶ್ರೀಂ ಮಹಾಲಕ್ಷ್ಮೇ ನಮಃ ಎಂದು ಭಕ್ತಿಯಿಂದ ಬರೆಯಿರಿ. ಮೊದಲನೇ ಶುಭ ಸಂಕೇತ ಹಾಲು. ಸ್ನೇಹಿತರೆ, ಹಾಲು ಎನ್ನುವುದು ಕೇವಲ ಒಂದು ಆಹಾರ ಪದಾರ್ಥವಲ್ಲ. ನಮ್ಮ ಸಂಪ್ರದಾಯದಲ್ಲಿ ಅದನ್ನು ಪವಿತ್ರತೆ, ಸಮೃದ್ಧಿ ಮತ್ತು ಪೂರ್ಣತೆಯ ಸಂಕೇತ ಎಂದು ಪರಿಗಣಿಸಲಾಗಿದೆ. ನೀವು ಗಮನಿಸಿರಬಹುದು, ಕೆಲವು ಮನೆಗಳಲ್ಲಿ ಹಾಲು ಕಾಯಿಸುವಾಗ ಅದು ಚೆನ್ನಾಗಿ ಉಕ್ಕಿ ಹರಿಯುತ್ತದೆ. ಹಿರಿಯರು ಇದನ್ನು ಶುಭದ ಸೂಚನೆ ಎಂದು ಹೇಳುತ್ತಿದ್ದರು. ಅದರ ಅರ್ಥ ಈ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗಲಿ ಎಂಬ ಮಂಗಳ ಸಂಕೇತ ಎಂದು. ಅದೇ ಕಾರಣಕ್ಕೆ ಹೊಸ ಮನೆಗೆ ಹೋದಾಗಲೂ ಮೊದಲು ಹಾಲು ಕಾಯಿಸುವ ಸಂಪ್ರದಾಯ ಇಂದಿಗೂ ಇದೆ. ಅದು ಕೇವಲ ಆಚರಣೆಯಲ್ಲ, ಮನೆಯು ಸದಾ ಅನ್ನ, ಧನ ಮತ್ತು ಸಂತೋಷದಿಂದ ತುಂಬಿರಲಿ ಎಂಬ ಪ್ರಾರ್ಥನೆ. ಆದರೆ ಒಂದು ವಿಷಯವನ್ನು ಮರೆಯಬೇಡಿ, ಹಾಲು ಉಕ್ಕಿತು ಎಂದರೆ ನಾಳೆಯೇ ಕೋಟ್ಯಾಧಿಪತಿಯಾಗುತ್ತೇವೆ ಎಂದು ಅರ್ಥವಲ್ಲ. ಇದು ಕೇವಲ ಭಕ್ತಿಪರ ಸಂಪ್ರದಾಯಗಳಲ್ಲಿ ಹೇಳಲಾಗುವ ಶುಭ ಸಂಕೇತಗಳಲ್ಲಿ ಒಂದಷ್ಟೇ. ಆದರೆ ಹಾಲನ್ನು ಪದೇ ಪದೇ ಉಕ್ಕಿಸಬಾರದು. 2ನೇ ಶುಭ ಸಂಕೇತ ತುಳಸಿ ಗಿಡ ಹಚ್ಚ ಹಸಿರಾಗಿ ಬೆಳೆಯುವುದು. ಸ್ನೇಹಿತರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡವನ್ನು ಕೇವಲ ಒಂದು ಗಿಡ ಎಂದು ನೋಡುವುದಿಲ್ಲ. ಅದನ್ನು ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿಗೆ ಪ್ರಿಯವಾದ ಪವಿತ್ರವಾದ ಗಿಡ ಎಂದು ಪೂಜಿಸಲಾಗುತ್ತದೆ. ಆದ್ದರಿಂದಲೇ ಬಹುತೇಕ ಪ್ರತಿಯೊಂದು ಹಿಂದೂ ಮನೆಯ ಅಂಗಳದಲ್ಲೂ ತುಳಸಿ ಕಟ್ಟೆ ಇರುತ್ತದೆ. ಒಮ್ಮೆ ಯೋಚಿಸಿ ನೋಡಿ, ಒಂದೇ ಮಣ್ಣಿನಲ್ಲಿ ಒಂದೇ ನೀರು ಹಾಕಿದರೂ ಕೆಲವು ಮನೆಗಳಲ್ಲಿ ತುಳಸಿ ಗಿಡ ತುಂಬಾ ಹಚ್ಚ ಹಸಿರಾಗಿ ಬೆಳೆಯುತ್ತದೆ. ಇನ್ನು ಕೆಲವು ಮನೆಗಳಲ್ಲಿ ಸರಿಯಾದ ಆರೈಕೆ ಮಾಡಿದರೂ ಒಣಗಿ ಹೋಗುತ್ತದೆ. ಹಿರಿಯರು ಹೇಳುವ ಪ್ರಕಾರ ಯಾವುದೇ ವಿಶೇಷ ಕಾರಣವಿಲ್ಲದೆ ಮನೆಯಲ್ಲಿ ತುಳಸಿ ಗಿಡ ಹೊಸ ಚಿಗುರು ಬಿಡಲು ಆರಂಭಿಸಿದರೆ ಅಥವಾ ಮೊದಲಿಗಿಂತ ಹೆಚ್ಚು ಹಸಿರಾಗಿ ಕಂಗೊಳಿಸಿದರೆ ಅದನ್ನು ಮಹಾಲಕ್ಷ್ಮಿಯ ಕೃಪೆಯ ಶುಭ ಸೂಚನೆ ಎಂದು ಕೆಲವರು ನಂಬುತ್ತಾರೆ. ಏಕೆಂದರೆ ತುಳಸಿ ಇರುವ ಸ್ಥಳದಲ್ಲಿ ಭಕ್ತಿ ಹೆಚ್ಚಾಗುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಮನೆಯ ವಾತಾವರಣ ಸಕಾರಾತ್ಮಕವಾಗಿರುತ್ತದೆ ಎಂಬ ನಂಬಿಕೆಯಿದೆ. ಆದರೆ ತುಳಸಿ ಗಿಡವನ್ನು ಪ್ರತಿದಿನ ನೀರು ಹಾಕಿ ಸ್ವಚ್ಛವಾಗಿ ಇಟ್ಟು ಭಕ್ತಿಯಿಂದ ಪೂಜಿಸುವುದು ನಮ್ಮ ಕರ್ತವ್ಯ. ಆಗಲೇ ಅದರ ಆಧ್ಯಾತ್ಮಿಕ ಮಹತ್ವವು ಹೆಚ್ಚಾಗುತ್ತದೆ. 3ನೇ ಶುಭ ಸಂಕೇತ ಗೋಮಾತೆಯು ಮನೆಯ ಮುಂದೆ ಬರುವುದು. ಸ್ನೇಹಿತರೆ, ನಮ್ಮ ಶಾಸ್ತ್ರಗಳಲ್ಲಿ ಗೋಮಾತೆಗೆ ಅತ್ಯಂತ ಪವಿತ್ರ ಸ್ಥಾನ ನೀಡಲಾಗಿದೆ. ಅನೇಕ ದೇವತೆಗಳು ಗೋಮಾತೆಯಲ್ಲಿ ನೆಲೆಸಿದ್ದಾರೆ ಎಂಬ ನಂಬಿಕೆಯೂ ಇದೆ. ಹೀಗಾಗಿ ಯಾವುದೇ ಕಾರಣವಿಲ್ಲದೆ ಒಂದು ದಿನ ಗೋಮಾತೆ ನಿಮ್ಮ ಮನೆಯ ಮುಂದೆ ಬಂದು ಶಾಂತವಾಗಿ ನಿಂತರೆ ಅಥವಾ ನೀವು ಕೊಟ್ಟ ಆಹಾರವನ್ನು ಪ್ರೀತಿಯಿಂದ ಸ್ವೀಕರಿಸಿದರೆ ಹಿರಿಯರು ಅದನ್ನು ಶುಭ ಸಂಕೇತ ಎಂದು ಹೇಳುತ್ತಿದ್ದರು. ಕೆಲವರು ಅದನ್ನು ಮಹಾಲಕ್ಷ್ಮಿಯ ಕೃಪೆಯ ಸೂಚನೆ ಎಂದು ಭಾವಿಸುತ್ತಾರೆ. ಆದ್ದರಿಂದಲೇ ಗೋಮಾತೆಗೆ ಆಹಾರ ನೀಡುವುದು, ಅದರ ಸೇವೆ ಮಾಡುವುದು ಪುಣ್ಯದ ಕೆಲಸ ಎಂದು ಹೇಳಲಾಗುತ್ತದೆ. ಆದರೆ ಈ ಸಂಕೇತ ಕಾಣಿಸಿತು ಎಂದ ಮಾತ್ರಕ್ಕೆ ಅದ್ಭುತಗಳು ತಕ್ಷಣ ನಡೆಯುತ್ತವೆ ಎಂದು ಭಾವಿಸಬಾರದು. ಇದು ಕೇವಲ ಭಕ್ತಿಯ ದೃಷ್ಟಿಯಿಂದ ಹೇಳಲಾಗುವ ಒಂದು ಜನಪ್ರಿಯ ನಂಬಿಕೆ. 4ನೇ ಶುಭ ಸಂಕೇತ ಗುಬ್ಬಚ್ಚಿ ಅಥವಾ ಪಾರಿವಾಳ ನಿಮ್ಮ ಮನೆಗೆ ಬರುವುದು. ಸ್ನೇಹಿತರೆ, ನೀವು ಎಂದಾದರೂ ಗಮನಿಸಿದ್ದೀರಾ? ಕೆಲವು ಮನೆಗಳ ಕಿಟಕಿಯ ಮೇಲೆ ಅಥವಾ ಅಂಗಳದಲ್ಲಿ ಪ್ರತಿದಿನ ಒಂದೇ ಗುಬ್ಬಚ್ಚಿ ಬಂದು ಕುಳಿತುಕೊಳ್ಳುತ್ತದೆ. ಕೆಲವೊಮ್ಮೆ ಪಾರಿವಾಳವು ಬಂದು ಮನೆಯ ಸುತ್ತಲೂ ಸುತ್ತಾಡುತ್ತದೆ. ಬಹಳ ಜನ ಇದನ್ನು ಸಾಮಾನ್ಯ ಘಟನೆ ಎಂದು ಭಾವಿಸುತ್ತಾರೆ. ಆದರೆ ನಮ್ಮ ಕೆಲವು ಸಂಪ್ರದಾಯಗಳಲ್ಲಿ ಶಾಂತ ಸ್ವಭಾವದ ಹಕ್ಕಿಗಳು ಮನೆಯ ಸುತ್ತಮುತ್ತ ಬರುವುದು ಆ ಮನೆಯ ವಾತಾವರಣ ಶಾಂತವಾಗಿದೆ ಎಂಬ ಶುಭ ಸೂಚನೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ಪಕ್ಷಿಗಳು ಸದಾ ಸುರಕ್ಷಿತ ಮತ್ತು ನೆಮ್ಮದಿ ಇರುವ ಸ್ಥಳವನ್ನೇ ಆಯ್ಕೆ ಮಾಡುತ್ತವೆ. ಆದ್ದರಿಂದ ಇಂತಹ ಹಕ್ಕಿಗಳು ಪದೇ ಪದೇ ಮನೆಗೆ ಬಂದು ಯಾವುದೇ ತೊಂದರೆ ಮಾಡದೆ ಸ್ವಲ್ಪ ಸಮಯ ಕಳೆದು ಹಾರಿ ಹೋದರೆ ಕೆಲವರು ಅದನ್ನು ಶುಭ ಸಂಕೇತವೆಂದು ಪರಿಗಣಿಸುತ್ತಾರೆ. ಆದರೆ ಅವುಗಳಿಗೆ ಎಂದಿಗೂ ಹಾನಿ ಮಾಡಬೇಡಿ. ಸಾಧ್ಯವಾದರೆ ಒಂದು ಪಾತ್ರೆಯಲ್ಲಿ ನೀರು ಇಡಿ, ಸ್ವಲ್ಪ ಕಾಳು ಅಥವಾ ಅಕ್ಕಿಯನ್ನು ಹಾಕಿ. ಮೂಕ ಪ್ರಾಣಿಗಳಿಗೆ ಆಹಾರ ನೀಡುವುದು ಒಂದು ಪುಣ್ಯದ ಕೆಲಸ ಎಂದು ಹಿರಿಯರು ಹೇಳುತ್ತಾರೆ.
5ನೇ ಶುಭ ಸಂಕೇತ ದೇವರ ಮುಂದೆ ಹಚ್ಚಿದ ದೀಪದ ಜ್ಯೋತಿ. ಸ್ನೇಹಿತರೆ, ಒಂದು ಚಿಕ್ಕ ದೀಪ ಒಂದು ಮನೆಯ ಅದೃಷ್ಟವನ್ನು ಬದಲಾಯಿಸಬಹುದೇ? ಇದಕ್ಕೆ ಉತ್ತರ ದೀಪವಲ್ಲ, ಅದರ ಹಿಂದೆ ಇರುವ ಭಕ್ತಿ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ದೇವರ ಮುಂದೆ ದೀಪ ಹಚ್ಚುವ ಸಂಪ್ರದಾಯ ಸಾವಿರಾರು ವರ್ಷಗಳಿಂದ ಇದೆ. ಹಿರಿಯರು ಹೇಳುವ ಪ್ರಕಾರ ಕೆಲವು ದಿನಗಳಲ್ಲಿ ದೀಪದ ಜ್ಯೋತಿ ತುಂಬಾ ಪ್ರಕಾಶಮಾನವಾಗಿ, ಶಾಂತವಾಗಿ, ಹೆಚ್ಚು ಸಮಯ ಉರಿಯುತ್ತಿದ್ದರೆ ಅದನ್ನು ಶುಭದ ಸೂಚನೆ ಎಂದು ಭಾವಿಸುತ್ತಿದ್ದರು. ದೀಪದ ಬೆಳಕು ಅಜ್ಞಾನವನ್ನು ದೂರ ಮಾಡುವ ಜ್ಞಾನದ ಸಂಕೇತ, ಕತ್ತಲೆಯನ್ನು ದೂರ ಮಾಡುವ ಆಶೆಯ ಸಂಕೇತ. ಆದ್ದರಿಂದ ಮನೆಯಲ್ಲಿರುವ ದೀಪದ ಜ್ಯೋತಿಯ ಜೊತೆಗೆ ನಮ್ಮ ಮನಸ್ಸಿನಲ್ಲೂ ಭಕ್ತಿಯ ಬೆಳಕು ಸದಾ ಉರಿಯಬೇಕು. ಅದೇ ನಿಜವಾದ ಲಕ್ಷ್ಮೀ ಕಟಾಕ್ಷ. 6ನೇ ಶುಭ ಸಂಕೇತ ಇರುವೆಗಳು ಅಥವಾ ಜೇನುನೊಣಗಳು. ಸ್ನೇಹಿತರೆ, ಪ್ರಕೃತಿಯಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ತನ್ನದೇ ಆದ ವಿಶೇಷತೆ ಇದೆ. ನೀವು ಗಮನಿಸಿರಬಹುದು, ಕೆಲವೊಮ್ಮೆ ಮನೆಯ ಅಂಗಳದಲ್ಲಿ ಕಪ್ಪು ಇರುವೆಗಳು ಒಂದೇ ಸಾಲಿನಲ್ಲಿ ಶಾಂತವಾಗಿ ನಡೆಯುತ್ತಿರುತ್ತವೆ, ಅಥವಾ ಜೇನುನೊಣಗಳು ಸ್ವಲ್ಪ ಹೊತ್ತು ಮನೆಯ ಸುತ್ತಲೂ ಹಾರಾಡಿ ಹೋಗುತ್ತವೆ. ಹಿರಿಯರು ಹೇಳುವ ಪ್ರಕಾರ ಇಂತಹ ಘಟನೆಗಳು ಕೆಲವೊಮ್ಮೆ ಸಮೃದ್ಧಿ ಮತ್ತು ಪರಿಶ್ರಮದ ಸಂಕೇತವಾಗಿರಬಹುದು. ಏಕೆಂದರೆ ಇರುವೆಗಳು ಎಂದಿಗೂ ಸೋಮಾರಿತನ ಮಾಡುವುದಿಲ್ಲ, ಅವು ನಿರಂತರವಾಗಿ ದುಡಿಯುತ್ತವೆ. ಜೇನುನೊಣಗಳು ಕೂಡ ಸಾವಿರಾರು ಹೂಗಳಿಂದ ಸ್ವಲ್ಪ ಸ್ವಲ್ಪವಾಗಿ ಜೇನು ಸಂಗ್ರಹಿಸುತ್ತವೆ. ಈ ಪ್ರಕೃತಿ ನಮಗೆ ಒಂದು ಪಾಠ ಹೇಳುತ್ತದೆ. ದೇವರ ಆಶೀರ್ವಾದದ ಜೊತೆಗೆ ಪರಿಶ್ರಮವೂ ಇರಬೇಕು. ಆದ್ದರಿಂದ ಈ ರೀತಿಯ ಜೀವಿಗಳನ್ನು ಕಂಡಾಗ ಅವುಗಳಿಗೆ ಹಾನಿ ಮಾಡದೆ ಪ್ರಕೃತಿಯನ್ನು ಗೌರವಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. 7ನೇ ಶುಭ ಸಂಕೇತ ಕನಸಿನಲ್ಲಿ ಕಮಲ, ದೇವಾಲಯ ಅಥವಾ ಚಿನ್ನ ಕಾಣುವುದು. ಸ್ನೇಹಿತರೆ, ಕೆಲವು ಕನಸುಗಳು ಬೆಳಗ್ಗೆ ಎದ್ದ ಮೇಲೂ ನಮ್ಮ ಮನಸ್ಸಿನಲ್ಲಿ ಉಳಿದು ಬಿಡುತ್ತವೆ. ವಿಶೇಷವಾಗಿ ಕನಸಿನಲ್ಲಿ ಕಮಲದ ಹೂವು, ದೇವಾಲಯ, ದೀಪದ ಜ್ಯೋತಿ ಅಥವಾ ಚಿನ್ನದಂತಹ ದೃಶ್ಯಗಳು ಕಾಣಿಸಿದರೆ ಅನೇಕ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಅವುಗಳನ್ನು ಶುಭ ಕನಸುಗಳೆಂದು ಪರಿಗಣಿಸಲಾಗುತ್ತದೆ. ಕಮಲ ಮಹಾಲಕ್ಷ್ಮಿಯ ಸಂಕೇತ, ದೇವಾಲಯ ದೈವಿಕ ಕೃಪೆಯ ಸಂಕೇತ, ಬೆಳಗುತ್ತಿರುವ ದೀಪ ಆಶೆ ಮತ್ತು ಜ್ಞಾನದ ಸಂಕೇತ. ಆದರೆ ಸ್ನೇಹಿತರೆ, ಈ ಕನಸುಗಳನ್ನು ನೋಡಿ ನಾಳೆಯೇ ಧನವಂತನಾಗುತ್ತೇನೆ ಎಂದು ಭಾವಿಸುವುದು ಸರಿಯಲ್ಲ. ದೇವರು ನಮಗೆ ಅವಕಾಶವನ್ನು ನೀಡಬಹುದು, ಆದರೆ ಆ ಅವಕಾಶವನ್ನು ಯಶಸ್ಸಾಗಿ ಮಾಡುವುದು ನಮ್ಮ ಪರಿಶ್ರಮ ಮತ್ತು ಒಳ್ಳೆಯ ನಡತೆಯ ಮೇಲೆಯೇ ಅವಲಂಬಿತವಾಗಿರುತ್ತದೆ. ಸ್ನೇಹಿತರೆ, ಇಂದು ನಾವು ತಿಳಿದುಕೊಂಡ ಈ 7 ಶುಭ ಸಂಕೇತಗಳು ಭಾರತೀಯ ಸಂಪ್ರದಾಯಗಳಲ್ಲಿ, ಜನಪ್ರಿಯ ನಂಬಿಕೆಗಳಲ್ಲಿ ಮತ್ತು ಹಿರಿಯರು ಹೇಳುವ ಆಚರಣೆಗಳಲ್ಲಿ ಕಂಡುಬರುವ ಉದಾಹರಣೆಗಳಾಗಿವೆ. ಇವುಗಳನ್ನು ಭವಿಷ್ಯವನ್ನು ಖಚಿತವಾಗಿ ಹೇಳುವ ಸೂಚನೆಗಳಾಗಿ ನೋಡದೆ ಭಕ್ತಿ, ಸಕಾರಾತ್ಮಕತೆ ಮತ್ತು ಒಳ್ಳೆಯ ಜೀವನ ಮೌಲ್ಯಗಳನ್ನು ನೆನಪಿಸುವ ಸಂಕೇತಗಳಾಗಿ ಅರ್ಥಮಾಡಿಕೊಳ್ಳುವುದು ಉತ್ತಮ. ನಾವು ಪ್ರತಿದಿನ ದೇವರನ್ನು ಸ್ಮರಿಸೋಣ, ಪ್ರಾಮಾಣಿಕವಾಗಿ ದುಡಿಯೋಣ, ಇತರರಿಗೆ ಸಹಾಯ ಮಾಡೋಣ, ಮನೆಯಲ್ಲೂ ಸ್ವಚ್ಛತೆ, ಶಾಂತಿ ಮತ್ತು ಪ್ರೀತಿಯನ್ನು ಕಾಪಾಡೋಣ. ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಸದಾ ನೆಲೆಸಿರಲಿ ಎಂದು ಪ್ರಾರ್ಥಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನಿಮ್ಮ ಮನೆಯಲ್ಲಿ ಈ 7 ಸಂಕೇತಗಳಲ್ಲಿ ಯಾವುದಾದರೂ ಕಂಡಿದ್ದರೆ ಕಾಮೆಂಟ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಎಂದು ಭಕ್ತಿಯಿಂದ ಬರೆಯಿರಿ. ಇಂತಹ ಭಕ್ತಿ, ಆಧ್ಯಾತ್ಮಿಕ ಮತ್ತು ಜೀವನೋಪಯೋಗಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಧನ್ಯವಾದಗಳು.